ಮಧ್ಯರಾತ್ರಿಯ ತೀವ್ರ ನಿಶ್ಶಬ್ದತೆಯಲ್ಲಿ ರೈಲು ನಿಲ್ದಾಣ ನಿರ್ಜನವಾಗಿತ್ತು. ಆದರೆ 2:15 ಎಲ್ಲಿಯೂ ಪಟ್ಟಿಯಲ್ಲಿಲ್ಲದ ಒಂದು ಎಕ್ಸ್‌ಪ್ರೆಸ್ ರೈಲು ಬರುತ್ತದೆ. ಹೆಸರಿಲ್ಲದ ಬೋರ್ಡ್, ನಿಲ್ಲದೆ ಓಡುತ್ತಿರುವ ರೈಲು. ಗಾರ್ಡ್ ಶ್ಯಾಮ್ ಮತ್ತು ಟಿಕೆಟ್ ಚೆಕ್ಕರ್ ಸವಿತಾ ಆತಂಕದಿಂದ ಆ ರೈಲನ್ನು ನೋಡುವರು. ಸಸ್ಪೆನ್ಸ್: ಈ ರೈಲು ಹತ್ತಿದವರು ಮರಳುತ್ತಿಲ್ಲ ಎಂಬ ವದಂತಿ ಇದೆ. 10 ಮಂದಿ ವಿಶೇಷ ಆಹ್ವಾನಿತ ಪ್ರಯಾಣಿಕರು: ವೈದ್ಯ, ಸೈನಿಕ, ಪತ್ರಕರ್ತ, ಕ್ರಿಮಿನಲ್, ಮಗುವಿನೊಂದಿಗೆ ತಾಯಿ, ಪ್ಯಾರಾನಾರ್ಮಲ್ ವಿಜ್ಞಾನಿ ಈ ರೈಲಿಗೆ ಹತ್ತುತ್ತಾರೆ. ತಾವು ಹೋಗೋ ಸ್ಥಳ ಹೇಳದ, ಟಿಕೆಟ್ ನೀಡಲ್ಪಟ್ಟಿದೆ. ಟ್ವಿಸ್ಟ್: ಎಲ್ಲರೂ ತಮ್ಮ ಬದುಕಿನಲ್ಲಿ ಭಯಂಕರ ತಪ್ಪುಗಳನ್ನು ಮಾಡಿರುವವರು. ರೈಲು ನಿಲ್ಲದೆ ವೇಗವಾಗಿ ಮುಂದೆ ಸಾಗುತ್ತದೆ. ಹೊರಗಿನ ನೋಟ ಎಲ್ಲ ಪಟಾಕಿ ಹೊತ್ತಂತೆ ತೋರಿಸುತ್ತೆ, ಆದರೆ ರೈಲು ನಿಜವಾಗಿಯೂ ಭೂಮಿಯಲ್ಲಿದೆ ಎಂಬ ಅನುಮಾನ ಶುರುವಾಗುತ್ತದೆ. ಸಸ್ಪೆನ್ಸ್: ಕಿಟಕಿಯಿಂದ ಹೊರಗಿದ್ದ ವಾಸ್ತುಶಿಲ್ಪಗಳು ಕಣ್ಮರೆ ಆಗುತ್ತವೆ. ಅಕಸ್ಮಾತ್ ಒಂದು ಪ್ರಯಾಣಿಕನು ತನ್ನ ಕುರ್ಚಿಯಲ್ಲಿ ಕುಳಿತೆಯೇ ರಕ್ತವು ಹರಿದು ಮೃತಪಟ್ಟಿದ್ದಾನೆ. ಯಾರೂ ಆತನಿಗೆ ತಾಗಿಲ್ಲ. ಟಿಕೆಟ್ ಮೇಲೆ ಅವನ ಪಾಪಗಳಿಗೆ ಇದು ಶಿಕ್ಷೆಯೇ ಎಂಬ ಬೆಳ್ಳದ ಹೂರಹೂರಿ ಅಕ್ಷರಗಳು ಹೊಳೆಯುತ್ತವೆ. ಥ್ರಿಲ್ಲರ್: ರೈಲು ಅಲ್ಲಿ ನಿರ್ಣಯ ಕೈಗೊಂಡಂತೆ ಕಾಣುತ್ತದೆ. ವೈಜ್ಞಾನಿಕ: ಪಾಂಡುರಂಗ ರೈಲಿನಲ್ಲಿ ಕಂಪ್ಯೂಟರ್ ಸ್ಕ್ರೀನ್ ತೆರೆದು ವಿಶ್ಲೇಷಣೆ ಆರಂಭಿಸುತ್ತಾನೆ. ರೇಡಿಯೇಷನ್ ಅಸಹಜವಾಗಿದೆ. ಈ ರೈಲು ಭೌತಿಕ ಜಗತ್ತಿನಲ್ಲಿ ಇಲ್ಲದ ನಿಖರವಾದ 4D ಪ್ರಾಜೆಕ್ಷನ್ನಲ್ಲಿ ಸಾಗುತ್ತಿದೆ ಎಂದು ಹೇಳುತ್ತಾನೆ. ಪೂರ್ವ ಸೈನಿಕ: ನಾರಾಯಣ ಮತ್ತು ಪಾಂಡುರಂಗ ರೈಲಿನ ತಂತ್ರಜ್ಞಾನವನ್ನು ಹ್ಯಾಕ್ ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ಎಲೆಕ್ಟ್ರಿಕ್ ಶಾಕ್ ನಾರಾಯಣನನ್ನು ಸ್ಫೂರ್ತಿಸಿಕೊಳ್ಳುತ್ತದೆ. ರೈಲು ತನ್ನನ್ನು ರಕ್ಷಿಸಿಕೊಳ್ಳುತ್ತಿದೆ. ಪತ್ರಕರ್ತ: ಗೀತಾ ಒಬ್ಬ ಆಟಗಾರನನ್ನು ಸಂಶಯಿಸುತ್ತಾಳೆ. ಆತನು ಹಳೆಯ ಹತ್ಯೆ ಪ್ರಕರಣದಲ್ಲಿ ತಪ್ಪಿಸಿಕೊಂಡ ಕ್ರಿಮಿನಲ್. ಈ ರೈಲು ಅವನ ಅಪರಾಧಕ್ಕೆ ಶಿಕ್ಷೆಯಾದರೆ? ಟ್ವಿಸ್ಟ್: ಗೀತಾ ತಾನು ಸುಳ್ಳು ಹೇಳಿದ ಪತ್ರಕರ್ತೆ, ಆಕೆಯೇ ಆತನನ್ನು ತಪ್ಪಿಸಿಕೊಂಡಂತೆ ವರದಿ ಬರೆದವಳು. ಪ್ರತಿ ಪ್ರಯಾಣಿಕನಿಗೂ ರಾತ್ರಿ ಒಂದೇ ರೀತಿಯ ಕನಸು ಬರುತ್ತದೆ. ರೈಲು ಬಿಕ್ಕಟ್ಟಿಗೆ ಹೋಗುವುದು, ಎಲ್ಲರ ಜೀವ ಹಾರುವುದು. ಆದರೆ ತಕ್ಷಣವೇ ಎಚ್ಚರಗೊಳ್ಳುತ್ತಾರೆ. ಇದು ಕನಸು ಅಲ್ಲ. ಇಡೀ ಘಟನೆಯು ಪ್ರತಿ ಪುಣ್ಯ ಮತ್ತು ಪಾಪಗಳ ತೂಕದ ತೀರ್ಪು ಎಂಬ ಮಾಯಾ ಪ್ರಕ್ರಿಯೆ. ರೈಲಿನಲ್ಲಿಯ ಟಿವಿ ಸ್ಕ್ರೀನ್ಗಳಲ್ಲಿ ಅಜ್ಞಾತ ಶಬ್ದ ಕೇಳಿಸುತ್ತವೆ. ನಿಮ್ಮ ಕ್ರಿಯೆಗಳ ಫಲಿತಾಂಶವನ್ನು ನೀವು ಎದುರಿಸಬೇಕಾಗಿದೆ. ನಿಲ್ಲದ ಈ ರೈಲು ಪಾಪಗಾಳಿಗೆ ದಾರಿ ತೋರುವ ಪರೀಕ್ಷೆ. ಮಗು ಮತ್ತು ತಾಯಿ ಮಾತ್ರ ನಿರ್ದೋಷಿಗಳೆಂದು ತೋರುತ್ತದೆ. ಇತರರು ತಾವು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾರೆ. ರೈಲು ತೀವ್ರ ಸ್ಪೀಡ್ನಲ್ಲಿ ಮೊರಗಾಡುತ್ತದೆ. ಸಸ್ಪೆನ್ಸ್: ಒಬ್ಬೊಬ್ಬರ ಇಂಗಾಲುಗಳು ಮಾಯವಾಗುತ್ತವೆ. ಅವರ ಶರೀರ ಕುರ್ಚಿಗೆ ಅಂಟಿದಂತೆ ಅಜ್ಞಾತ ಶಕ್ತಿ ಹಿಡಿದಿಟ್ಟುಕೊಂಡಿದೆ. ರೈಲು ಒಂದು ಕಪ್ಪು ಸುರಂಗದೊಳಗೆ ಸೇರುತ್ತದೆ. ಕೆಲವೇ ಕ್ಷಣಗಳಲ್ಲಿ ತಾಯಿ ಮತ್ತು ಮಗುವನ್ನು ಹೊರದೊಳಗೆ ಎಸೆದು ಬಿಡುತ್ತದೆ. ಉಳಿದವರು ಆ ರಹಸ್ಯದ ಭೂಮಿಯಲ್ಲಿ ನಾಶವಾಗುತ್ತಾರೆ. ತಾಯಿ ಗರ್ಭಿಣಿಯೂ ಆಗಿದ್ದಾಳೆ. ತಾನು ಅನ್ಯಾಯದ ಕುಟುಂಬದಿಂದ ಪರಾರಿಯಾಗಿದ್ದ ಕತೆ ಬಿಚ್ಚಿಡುತ್ತದೆ. ಅವಳು ಹೊಸ ಬದುಕಿಗೆ ಬಾಗಿಲು ತೆರೆದಿದ್ದಾಳೆ. ಕಥೆ ಕೊನೆಗೊಳ್ಳುತ್ತಾ ಎಂಬ ಸಂದರ್ಭ. ಮತ್ತೆ ಅದೇ ನಿಲ್ದಾಣ, ಮತ್ತೆ 2:15. ಆದರೆ ಈ ಬಾರಿ ಹೊಸವರೂ ನಿಲ್ಲುತ್ತಾರೆ. ಮತ್ತೊಂದು ಪರೀಕ್ಷೆಯ ಆರಂಭ.